ಇದಾಶ್ಚರ್ಯ! ನಾನು ಈ ಮಂದಿರವನ್ನು ಪ್ರವೇಶ ಮಾಡಿದೊಡನೆ ಅದಾವುದೋ ಒಂದು ಅಗೋಚರ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿದೆಯಲ್ಲ. ಅಲ್ಲದೆ ಅದಾವುದೋ ಒಂದು ಆರ್ತ ಧ್ವನಿಯು ದಶರಥ, ದಶರಥ, ನೀನು ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿದೆಯಲ್ಲ. ಅಲ್ಲದೆ ಈ ದಿವಸ ನನ್ನ ಹೃದಯವೇಕೋ ಥಟ್ಟನೆ ತರಹರಿಸುತ್ತದೆ. ಅಲ್ಲದೆ ನಿತ್ಯವೂ ನಾನು ಬಂದಾಗ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ನನ್ನನ್ನು ಉಪಚರಿಸುತ್ತಿದ್ದ ನನ್ನ ಪ್ರೀತಿಯ ಪತ್ನಿ ಕೈಕಾ ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಕೈಕಾ, ಕೈಕಾದೇವಿ, ಕೈಕಾ, ಏನಿದು? ನನ್ನ ಕೈಕೆಯ ಕೇಶ ರಾಶಿಯನ್ನಲಂಕರಿಸುತ್ತಿದ್ದ ಒಡವೆಗಳ ನಾಶ. ಕೆದರಿದೆ ಕೇಶ. ಈ ನಾರಿಯ ಮುಖವೇಕ ಒತ್ತಿದೆ ಮಾರಿಯ ವೇಷ. ಇದೆಲ್ಲವನ್ನು ಸಾಂತ್ವನಗೊಳಿಸುವ ಈ ದಶರಥ ನವನೀಶ. ದೇವಿ, ದೇವಿ, ಏಳು ಮೇಲೆ. ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನ್ ಹೌದು, ಸುಮಿತ್ರೆಯ ಸುಂದರ ಪತಿ ಹೌದು, ಈ ಕೈಕೆಯ ಪ್ರಾಣಕಾಂತನೂ ಹೌದು. ಕೈಕೆಯ ಪ್ರಾಣಕ್ಕೆ ಅಂತ್ಯವೆಂದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕ, ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೇ? ಕೈಕ, ಕೋಪ ಮಾಡ್ಬಾರ್ರೆ ಮಾನಿನೇ ಮಾಡಿಯಳ್ಳೆ, ಕೋಪ ಮಾಡ್ಬಾರ್ರೆ. ಕೈಕ, ಮಾನಿನೇ ಮಾಡಿಯಳ್ಳೆ, ಕೋಪ ಮಾಡ್ಬಾರ್ರೆ. ಮಾನಿನೇ ಮಾಡಿಯಳ್ಳೆ, ಕೋಪ ಮಾಡ್ಬಾರ್ರೆ. ಕೈಕ, ದೇವಿ, ಭೀತಿಯಿಂದಲೇ ಭ್ರಾಂತನಾದೆ ನಾನು. ಕೈಕ, ದೇವಿ, ಭೀತಿಯಿಂದಲೇ ಭ್ರಾಂತನಾದೆ ನಾನು. ಕೋಪ ವೇದಕ್ಕೆ, ನಿನಗೆ ಕೋಪ ವೇದಕ್ಕೆ. ಕೋಪ ವೇದಕ್ಕೆ, ನಿನಗೆ ಕೋಪ ವೇದಕ್ಕೆ. ಶಾಂತಳಾಗು ದೇವಿ, ಕೋಪ ಮಾಡ್ಬರ್ರೆ. ಮಾನಿನೇ ಮಾಡಿಯಳ್ಳೆ, ಕೋಪ ಮಾಡ್ಬರ್ರೆ. ಮಾನಿನೇ ಮಾಡಿಯಳ್ಳೆ, ಕೋಪ ಮಾಡ್ಬರ್ರೆ. ದೇವಿ, ದೇವಿ, ಗನಾದೆ ಜಯ ಬೇಳು ಎಂದೋಳು ದೇವಿ. ಕೈಕ,
ಎಂದೋಳು ನೀ ಮನದಿಷ್ಟೆಯ ಹೇಳು ಎಂದೋಳು ನೀ ಮಾಡಾದೆ ಹಠವ ಮಾಡಾದೆ ಹಠವ ನೀ ಮಾಡಾದೆ ಹಠವ ನೋಡಿ ಮಾತನಾಡು ಕೋಪ ಮಾಡ್ಬರ್ರೆ ಮಾನಿನೇ ಮಾಡಿಯಳೆ ಕೋಪ ಮಾಡ್ಬರ್ರೆ ಮಾನಿನೇ ಮಾಡಿಯಳೆ ಕೋಪ ಮಾಡ್ಬರ್ರೆ ದೇವೇ ಕೈಕ ನಿನಗಿಂತಹ ಮನೋವ್ಯಾಕುಲವನ್ನ ಉಂಟು ಮಾಡಿದವರು ಯಾರು? ಅವರು ಯಾರೇ ಆಗಲಿ ಅವರನ್ನು ಶಿಕ್ಷಿಸಬೇಕು. ಒಂದು ವೇಳೆ ತಾವೇ ಆಗಿದ್ದರೆ ಹಾ, ನಾನೂ ಸಹ ಶಿಕ್ಷಾರ್ಹನೇ. ಈ ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಜೆ ಪ್ರಭು ಎಂಬ ಭೇದ ಭಾವವೇ ಇಲ್ಲವಲ್ಲ. ನಿಮ್ಮ ಈ ಅಯೋಧ್ಯೆಯ ರಾಜಸ್ಥಾನವು ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ನಿನಗಂತಹ ಮನೋವ್ಯಾಕುಲವನ್ನ ಉಂಟು ಮಾಡಿದವರು ಯಾರು ದೇವಿ? ಮನೋವ್ಯಾಕುಲವನ್ನು ಮಹೋತ್ಸವವನ್ನು ಉಂಟು ಮಾಡಿದವರು, ಎರಡನ್ನೂ ಉಂಟು ಮಾಡಿದವರು ತಾವೇ ಅಲ್ಲವೇ? ಇಲ್ಲ ಇಲ್ಲ ಇಲ್ಲ, ನಾನು ಮಹೋತ್ಸವವನ್ನಷ್ಟೇ ಏರ್ಪಡಿಸಿದ್ದೇನೆ. ಆದರೆ ಈ ನಿನ್ನ ಮನೋವ್ಯಾಕುಲಕ್ಕೆ ಕಾರಣನಲ್ಲವಲ್ಲ. ಮಾಡಿದ ವಾಗ್ದಾನವನ್ನು ಮರೆತು ಮಹೋತ್ಸವದಲ್ಲಿಯೂ ಮನೋವ್ಯಾಕುಲವನ್ನು ಉಂಟು ಮಾಡುವುದು ಸ್ವಭಾವವಲ್ಲವೇ? ಕೈಕ, ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲ. ವಿಚಾರವೇನು ಸರಿಯಾಗಿ ಹೇಳು. ಸ್ವಾಮಿ, ಹಿಂದೆ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಲ್ಲ, ಅದನ್ನು ನೆರವೇರಿಸಿಕೊಟ್ಟಿರುವಿರಾ? ಇಲ್ಲ ಇಲ್ಲ, ಅದು ನನ್ನ ತಪ್ಪಲ್ಲ. ನೀನೇ ಬೇಕಾದಾಗ ಕೇಳುವೆ ಎಂದು ಹೇಳಿದ್ದೆಯಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಕೈಕ? ಹಾಗಾದ್ರೆ ಈಗ ಆ ಕೋರಿಕೆಗಳನ್ನು ನೆರವೇರಿಸಿಕೊಡುವಿರಾ? ಖಂಡಿತವಾಗಿಯೂ ನೆರವೇರಿಸಿಕೊಡುವೆನು. ಅಲ್ಲದೆ ನನ್ನ ಪ್ರಾಣ ಸಮಾನಳಾದ ನಿನಗೆ ಯಾವುದಕ್ಕೆ ತಾನೇ ಕೊರತೆ ಇದೆ? ಅದನ್ನು ನಾನು ಹೇಗೆ ನಂಬಲಿ ಸ್ವಾಮಿ? ಕೈಕ, ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ಎಂದಿಗೂ ತಪ್ಪುವುದಿಲ್ಲವೆಂದು ದೃಢವಾಗಿ ನಂಬುದೇವಿ. ಕೇಳು. ಹಾಗಾದ್ರೆ ನಿಮಗೆ ಅತಿಶಯವಾದ ಪ್ರೀತಿಯು ಯಾರ ಮೇಲಿರುವುದು? ಮತ್ಯಾರಲ್ಲಿಯೇ? ನಿನ್ನಲ್ಲಿಯೇ. ನಿಜವಾಗಿಯೂ? ನಿನ್ನಲ್ಲಿಯೇ. ಯೋಚಿಸಿ ನೋಡಿ ಸ್ವಾಮಿ. ಇಲ್ಲ ಇಲ್ಲ, ಮತ್ಯಾರಲ್ಲಿಯೂ ಇಲ್ಲವೇ? ಮತ್ಯಾರಲ್ಲಿಯೂ ಇಲ್ಲ. ಯೋಚಿಸಿ ನೋಡಿ. ಇಲ್ಲ. ಹಾ 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 ಹಾ, ಮರೆತಿದ್ದೆ. ನನ್ನ ಜ್ಯೇಷ್ಠ ಪುತ್ರನಾದ ಆ ರಾಮಚಂದ್ರನಲ್ಲಿರುವುದು. ನೋಡಿದಿರಾ? ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮನ್ನು ನಾನು ಹೇಗೆ ನಂಬಲು? ಕೈಕ, ರಾಮಚಂದ್ರನಲ್ಲಿರುವುದು ಪುತ್ರ ಪ್ರೇಮ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ. ನಿನಗಷ್ಟೂ ತಿಳಿಯದೆ? ಹಾಗಾದರೆ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುವೆನೆಂದು ವಾಗ್ದಾನವನ್ನು ಕೊಟ್ಟರೆ? ಬೇಡ ಕೈಕ, ಬೇಡ. ದೀಕ್ಷಾಬದ್ಧನಾಗಿರುವ ರಾಮಚಂದ್ರನ ಮೇಲೆ ಆಣೆ ಇಡುವುದು ಬೇಡ. ಅದೆಂತಹ ಕಷ್ಟ ಸಾಧ್ಯವಾದರೂ ನಾನು ನಡೆಸಿಕೊಡುತ್ತೇನೆ. ಕೇಳು ದೇವಿ. ಇಲ್ಲ ಸ್ವಾಮಿ, ತಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುವೆನೆಂದು ಆಣೆ ಮಾಡಿದರೆ ಮಾತ್ರ ನಾನು ಕೇಳಿಕೊಳ್ಳಿ. ಇಲ್ಲವಾದರೆ ನಾನು ಕೇಳಿಕೊಳ್ಳತಕ್ಕವಳಲ್ಲ. ಇವಳೆಂದಿಗೂ ನನ್ನ ಮಾತುಗಳಲ್ಲಿ ಅನುಮಾನ ಪಟ್ಟವಳಲ್ಲ. ಈ ದಿವಸ ಇವಳ ಮಾತಿನ ರೀತಿಗೆ ಬೇರೆಯಾಗಿದೆ. ಇರಲಿ, ನಿನ್ನಿಚ್ಛೆಯಂತೆಯೇ ಆಗಲಿ ಕೈಕ. ಶ್ರೀರಾಮಚಂದ್ರನ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ತೆಗೆದುಕೋ ಕರಭಾಷೆಯನ್ನು, ಹೇಳು ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು. ಈಗ ನನಗೆ ಸಮಾಧಾನವಾಯಿತು ಸ್ವಾಮಿ. ಪ್ರಾಣೇಶ್ವರ, ಕೈಕ, ಕೇಳಿಕೊಳ್ಳಲಿ. ಕೇಳು ದೇವಿ. ಬನ್ನಿ ಸ್ವಾಮಿ. ಪ್ರಾಣೇಶ್ವರ, ಕೈಕ, ಕೇಳಲೆ. ಕೇಳು ದೇವಿ. ಕೇಳಲಿ ಸ್ವಾಮಿ. ಕೇಳು ದೇವಿ. ಪ್ರಾಣೇಶ್ವರ, ಹೀಗೆ ನಿಶ್ಚಯವಾಗಿರುವ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ನನ್ನ ಮಗನಾದ ಭರತನಿಗೆ ಕಟ್ಟಬೇಕು.
ಏನಂದೆ? ಈಗ ನಿಶ್ಚಯವಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡಂದು ಹೇಳುತ್ತಿರುವೆಯಾ? ಇಲ್ಲ, ಇಲ್ಲವೇ ಇಲ್ಲ. ನೀನಂತಹ ಕಠೋರ ಮನಸ್ಸುಗಳು ಅಲ್ಲ, ಹೊಸಿಯ ಪರಳು ಅಲ್ಲ. ನನ್ನನ್ನು ಪರೀಕ್ಷಿಸಲು ವಿನೋದಕ್ಕೆಂದು ಈ ರೀತಿ ಕೇಳುತ್ತಿರುವೆಯಾ ದೇವಿ? ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ಇದು ನನ್ನ ಇಷ್ಟದಂತೆ ಕೇಳುತ್ತಿರುವುದು. ಕೈಕಾ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಹೇಳಿಬಿಡಿ. ಕೈಕಾ, ನೀನು ಸಾಮಾನ್ಯ ಪಾಮರ ಸ್ತ್ರೀ ಎಲ್ಲ, ಚಕ್ರವರ್ತಿ ಸಾರ್ವಭೌಮನ ರಾಣಿ. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರನು, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಅಲ್ಲದೆ ನಿನ್ನ ಕಣ್ಮಣಿಯು. ಹೀಗಿರುವಾಗ ಆ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ ರಾಮನ ಯಾವ ಅಪರಾಧಕ್ಕಾಗಿ? ಮಹಾರಾಜರು ಮಾಡಿರುವ ವಾಗ್ದಾನಕ್ಕಾಗಿ. ಇಲ್ಲ ಕೈಕಾ, ಇಲ್ಲ. ಇದಕ್ಕೆ ಅಯೋಧ್ಯ ಪ್ರಜೆಗಳು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಏಕೆ ಒಪ್ಪುವುದಿಲ್ಲ? ಅರಸನ ಆಜ್ಞೆಯನ್ನು ನಡೆಸಬೇಕಾಗಿರುವುದು ಪ್ರಜೆಗಳ ಧರ್ಮ. ಏನು? ಅರಸನ ಅಧರ್ಮದ ಆಜ್ಞೆಯನ್ನು ಪ್ರಜೆಗಳು ಪಾಲಿಸಬೇಕೆ? ಇದು ಧರ್ಮವಲ್ಲ ಕೈಕಾ, ಧರ್ಮವಲ್ಲ. ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಂದರೆ ಧರ್ಮ, ಅದು ಭರತನಿಗೆ ಸಂದರೆ ಅಧರ್ಮ. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಭರತನು ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರವೂ ಅರಸನಿಗಿದೆ. ಕೈಕಾ, ಕೈಕಾ, ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ಈ ಛಲವು ನಿನಗೆ ತಕ್ಕದ್ದಲ್ಲ. ಬೇರೆಯವರನ್ನು ಕೇಳು, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಹೀಗೆ ಕೊಟ್ಟವರನ್ನು ನಡೆಸಿಕೊಡಲಾರದೆ ಮತ್ತೆ ಬೇರೆಯವರನ್ನು ಕೇಳಬೇಕೇನು? ಅಯ್ಯೋ ಪರಮೇಶ್ವರ, ಪರಮೇಶ್ವರ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನಲ್ಲ. ರಾಮಚಂದ್ರ, ಆಗಲಿ ಕೈಕಾ, ನಿಷ್ಠದಂತೆಯೇ ಆಗಲಿ. ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟುವೆನು. ಹೇಳು ಹೇಳು, ನಿನ್ನ ಎರಡನೇ ವರ. ಪ್ರಾಣೇಶ್ವರ, ಇನ್ನು ನನ್ನ ಎರಡನೇ ವರವನ್ನು ಕೇಳಿಕೊಳ್ಳಲೇ? ಕೇಳು ದೇವಿ. ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ್ 14 ವರ್ಷ ವನವಾಸಕ್ಕೆ ಜಟಾವಲ್ಕಲ ಧಾರಿಯಾಗಿ ನಾರುಡಿಗೆಯನ್ನು ಹುಟ್ಟು 14 ವರ್ಷ ವನವಾಸಕ್ಕೆ ಹೊರಡಬೇಕು. ಏನು ಹೇಳಿದೆ? ಪರಸೆಡೆಲು ಬಡಿದಿಹುದ ಕಲಿದಿಹುದ ವಚನದ ಮಾತಿಗೆ ಬಡಿದು ಮಸಣ ಸೇರಿದಂತ ರಾಮಚಂದ್ರ, ಸರಸವೆಂದರಿತು ಅಯ್ಯೋ, ಸರಸವೆಂದರಿತು ಅರಸೆಯಳಿಗೆ ಪಾಠೆ ಕೊಟ್ಟು ಕೆಟೆನ ಕಾಟ. ರಾಮ ಚಾಂದಾಳಿನಿ, ಏನು ಹೇಳಿದೆ? ನನ್ನ ಪ್ರಾಣ ಸಮಾನನಾದ ರಾಮಚಂದ್ರನು ನಾರು ಮುಡಿಯುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಹೇಳುತ್ತಿರುವೆಯಾ? ಅವನು ನಿನಗೇನು ಅಪರಾಧ ಮಾಡಿದನೆಂದು ವಂಶವರ್ಧನನ್ನ ಹಡವಿಗಟ್ಟಬೇಕು? ಬೇಡ ಕೈಕಾ, ಬೇಡ. ರಾಮನನ್ನು ಮಾತ್ರ ವನವಾಸಕ್ಕೆ ಕಳುಹಿಸಬೇಕು. ಪ್ರಾಣೇಶ್ವರ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಹೇಳಿಬಿಡಿ.
ಪ್ರಿಯೇ, ಅಯ್ಯೋ ಕಠಿಣಾತ್ಮಳೆ, ಲೋಕಾಭಿರಾಮನಾದ ನನ್ನ ರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನು? ಏತಕ್ಕಿಂತ ದುರಾಲೋಚನೆಯನ್ನು ಮಾಡುತ್ತಿರುವೆ? ದುರಾಲೋಚನೆ ಮಾಡುತ್ತಿರುವವರು ನೀವು, ದೂರದ ಆಲೋಚನೆಯನ್ನು ಮಾಡುತ್ತಿರುವರು ನಾನು. ಸ್ವಾಮಿ, ಮಾಡಿದ ಪ್ರತಿಜ್ಞೆಯನ್ನು ಮರೆತು ಬೇರೆ ಏನೇನೋ ಮಾತನಾಡಬೇಡಿ. ಮಾತನಾಡುವ ಮುನ್ನ ಯೋಚಿಸಿ. ಕೈಕಾ ತನ್ನ ಹಡದ ತಾಯಿಗಿಂತಲೂ ಅತಿಶಯವಾದ ಪ್ರೀತಿಯಿಂದ ನಿನ್ನನ್ನು ಕಾಡುತ್ತಿರುವ ಆ ಸದ್ಗುಣಾಭಿರಾಮಚಂದ್ರನಿಗೆ ಕೇಳನ್ನು ಬಯಸುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿರುವುದೇ, ಅಥವಾ ಪಿಶಾಚಿ ಏನಾದರೂ ಹಿಡಿದಿರುವುದೇ? ಪ್ರಾಣೇಶ್ವರ, ಸರಿಯಾದ ಜ್ಞಾನದಿಂದ ಮಾತನಾಡಬಾರದೇ ಕೈಕಾ? ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಮಾಡಿದ ಮಾತನ್ನು ನಡೆಸಿಕೊಡುವಿರೋ ಇಲ್ಲವೋ ಹೇಳಿಬಿಡಿ. ಅಯ್ಯೋ ಪರಮೇಶ್ವರ, ದೇವಿ, ಚಲಗು ರಾಮನಲ್ಲಿ ಬೇಡ ಲಲೇ ನೀದಯಾಗಿ ನೋಡ. ಕೈನಾ ಚಲಗು ರಾಮನಲ್ಲಿ ಬೇಡ ನೀದಯಾಗಿ ನೋಡ. ಕೈಕಾ ಬೇಡ, ಕೈಕಾ ಬೇಡ. ಪ್ರಾಣೇಶ್ವರ, ಕೊಡು ಭಾರತಗೆ ರಾಜವ. ದೇವಿ, ನನ್ನ ಮಾತನ್ನು ಕೇಳು. ಕೊಡು ಭಾರತಗೆ ರಾಜವ. ನಿಲ್ಲಿಸು ರಾಮನು ವಾಸವ. ಸಾಧ್ಯವಿಲ್ಲ. ದೇವಿ, ನನ್ನ ಮಾತನ್ನು ಕೇಳು. ಕೊಡು ಭರತಗೆ ರಾಜವ. ನಿಲ್ಲಿಸು ರಾಮನು ವಾಸವ. ಸತ್ಯಾತ್ಮದ ನಿತ್ಯಾತ್ಮದ ಕೈಕಾ, ನನ್ನ ರಾಮ, ನಿಮ್ಮ ರಾಮನು, ನನ್ನ ರಾಮಚಂದ್ರನು, ನಿಮ್ಮ ರಾಮಚಂದ್ರನು ಸತ್ಯಾತ್ಮದ ನಿತ್ಯಾತ್ಮದ ಸುಗುಣಾಭಿರಾಮನು. ನನ್ನ ಮಾತನ್ನು ಕೇಳು ದೇವಿ. ಸಾಧ್ಯವಿಲ್ಲ ಸ್ವಾಮಿ. ಸುಗುಣಾಭಿರಾಮನು ಚಲವು ರಾಮನಲ್ಲಿ ಬೇಡ ಲಲನೆ ನೀದಯಾಗಿ ನೋಡ. ದೇವಿ, ರಾಮನನ್ನು ಮಾತ್ರವನ್ನು ಹೇಳ ಕೈಕ. ಪ್ರಾಣೇಶ್ವರ,
ಶಿಶುವಿಗೆ ವಿಷವ ತಾನಾಗಿ ಬೇಡುವ ಮೇಲೆ ಕರವ ಮುಗಿವೆ ಚರಣ ಬಿಡಿವೆ ಕೈಗ ಕರವ ಮುಗಿವೆ ಚರಣ ಬಿಡಿವೆ ಕಳ್ಳು ಬಲ್ಲಾರೆ ರಾಮನ ಕಾಡಿಗೆ ದೇವಿ ನನ್ನ ಮಾತನ್ನು ಕಳ್ಳು ಹಲಾರೆ ರಾಮನ ಕಾಡಿಗೆ ಚಲವು ರಾಮನಲ್ಲಿ ಬೇಡ ಲಲನೆ ನೀಧಯಲಿ ನೋಡ ಚಲವು ರಾಮನಲ್ಲಿ ಬೇಡ ಏತಕ್ಕಿಂತ ಚಂಡ ಹಠವನ್ನು ಹಿಡಿದಿರುವೆ ಸೂರ್ಯನಿಲ್ಲದೆ ಈ ಜೀವ ಜಗತ್ತು ಬದುಕಿದರೂ ಬದುಕಬಹುದು, ಮಳೆ ಇಲ್ಲದೆ ಈ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ನನ್ನ ಸದ್ಗುಣಾಭಿ ಸುಕುಮಾರ ರಾಮಚಂದ್ರನನ್ನು ಹಗಲಿ ಈ ದಶರಥನು ಕ್ಷಣಕಾಲ ಕೂಡ ಜೀವಿಸಲಾರನು ಕೈಕ ಜೀವಿಸಲಾರ. ಆದ್ದರಿಂದ ಈ ನಿನ್ನ ಬಯಕೆಯನ್ನು ಬಿಟ್ಟು ನನ್ನನ್ನು ನನ್ನ ರಾಮಚಂದ್ರನನ್ನು ಕಾಪಾಡು ದೇವಿ, ಕಾಪಾಡು. ಸಾಧ್ಯವಿಲ್ಲ ಸ್ವಾಮಿ, ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಲೋಕದಲ್ಲೆಲ್ಲ ಸಾರಿ ಬಿಡುವೆ. ಸೂರ್ಯ ವಂಶದ ಅರಸರಲ್ಲಿಯೂ ಕಪ್ಪಿರುವುದೆಂದು ಲೋಕದಲ್ಲೆಲ್ಲೂ ಎಲ್ಲ ಕಡೆಯೂ ಡಂಗೂರವನ್ನು ಸಾರಿಸಿ ಬಿಡುತ್ತೇನೆ. ಶಿಬಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಾನು ನಿನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕೇಳಿಕೊಂಡೆನು. ನೀನು ನನ್ನನ್ನು ವಂಚಿಸಿ ನನ್ನಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದ ನರರಾಕ್ಷಸಿಯಾದ ಇನ್ನು ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ನಿನ್ನಿಷ್ಟದಂತೆಯೇ ನಡೆಯಬೇಕು. ಇನ್ನು ಮುಂದೆ ನೀನು ನನಗೆ ಪತ್ನಿಯಲ್ಲ, ನಿನ್ನ ಮಗ ಬರಲು ನನಗೆ ಪುತ್ರರಲ್ಲ. ಅಯ್ಯೋ ಪರಮೇಶ್ವರ, ರಾಮ ರಾಮಚಂದ್ರ ಎಲ್ಲಿರ್ಬೇಕಂತ. ಅಯ್ಯೋ ನಾನು ಈ ವ್ಯದೆಯಿಂದ ಸಾಯುವುದೊಂದು ನಿಶ್ಚಿತ. ನಾನು ಪ್ರಾಣ ಬಿಟ್ಟ ಮೇಲೆ ನಿನ್ನ ಮಗ ಬರದಿಂದ ನನಗೆ ತರ್ಪಣವನ್ನು ಕೊಡಿಸಬೇಕಾಗಿಲ್ಲ. ಅಯ್ಯೋ ಪರಮೇಶ್ವರ, ರಾಮ ರಾಮಚಂದ್ರ, ನಾನಿವಳಿಗೆ ಮಾತು ಕೊಟ್ಟು ಕೆಟ್ಟೆನಪ್ಪ, ಕೆಟ್ಟೆನು. ನೀವೇನಾದರೂ ಆಡಿದ ಮಾತಿಗೆ ತಪ್ಪಿದರೆ ಲೋಕದಲ್ಲೆಲ್ಲ ಡಂಗೂರವನ್ನು ಸಾರಿಸಿ ಬಿಡುತ್ತೇನೆ. ಅಮ್ಮ, ಏನಮ್ಮ? ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವುದೆಂದರೇನಮ್ಮ? ಅದರಲ್ಲಿಯೂ ನಮ್ಮ ಜನಕನು 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದವರು. ಅವರೂ ಕೂಡ ಆಡಿದ ಮಾತಿಗೆ ತಪ್ಪುವುದೆಂದರೇನಮ್ಮ? ಅಮ್ಮ, ಅಲ್ಲದೆ ನಾನು ಅಂತಃಪುರಕ್ಕೆ ಬಂದೊಡನೆ ನನ್ನ ಜನಕನು ನನ್ನನ್ನು ಬಹಳ ಸಂತೋಷದಿಂದ ಮಾತನಾಡಿಸುತ್ತಿದ್ದವರು ಈ ದಿವಸ ಬೇಕೋ ಚಿಂತಾಮಗ್ನರಾಗಿರುವಲ್ಲಮ್ಮ. ಅಮ್ಮ ಅಮ್ಮ, ನನ್ನಿಂದೇನಾದರೂ ಅಪರಾಧವಾಯಿತೆ ತಾಯಿ? ಇಲ್ಲ ಇಲ್ಲ, ಇದುವರೆಗೂ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆ ಆಗಬೇಕಾಗಿರುವುದು. ಹಾಗೆಣಿಸಬಾರದಮ್ಮ. ಅಮ್ಮ, ನನ್ನ ತಂದೆಯು ನಡೆಸಿಕೊಡಲಾರದಂತ ಆ 2 ವರಗಳಾವುವು ತಾಯಿ? ಕುಮಾರ, ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಕೇಳಿದ್ದೆನಮ್ಮ.
ಅದನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವೆನು. ಅದನ್ನು ನಡೆಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಏನಮ್ಮ ತಾಯಿ, ಭಗವಾನ್ ಭಾಸ್ಕರನ ಪಾದ ಸಾಕ್ಷಿಯಾಗಿ, ಈ ನನ್ನ ಪೂಜ್ಯ ಜನಕನ ಪಾದ ಸಾಕ್ಷಿಯಾಗಿ, ಅಮ್ಮ ನನ್ನಿಂದಾಗುವುದಾದರೆ ಶಿರಸಾವಹಿಸಿ ನೆರವೇರಿಸಿಕೊಡುವೆನು. ಅದೇನು ಹೇಳು ತಾಯಿ, ಅದೇನು ಹೇಳಮ್ಮ. ನನ್ನ ಮೊದಲನೆಯ ವರಕ್ಕೆ ಈಗ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡಿರುವೆನು. ಅಮ್ಮ ಬಹಳ ಸಂತೋಷ, ಬಹಳ ಸಂತೋಷ. ಅಮ್ಮ ಭರತನಾರು, ಈ ರಾಮನಾರು? ಅಮ್ಮ ನಾವೀರ್ವರು ದಶರಥನ ಪುತ್ರರಲ್ಲವೇನಮ್ಮ? ಅಮ್ಮ ಹಿಂದೆ ಶತಕೋಟಿ ರಾಯರಾಳಿದ ಈ ಭೂಮಿಯನ್ನು ಅಮ್ಮ ನಾವು ಎಂದಾದರೂ ಒಂದು ದಿವಸ ಬಿಟ್ಟು ಹೋಗಲೇಬೇಕಲ್ಲವೇನಮ್ಮ? ಅಮ್ಮ ಆಗಲಿ ತಾಯಿ. ಆ ನಿನ್ನ ಎರಡನೇ ವರವ್ಯಾವುದು ಹೇಳು ತಾಯಿ. ಬೇಡ ಕೈಕ, ಬೇಡ. ಆ ವಿಚಾರವನ್ನು ಮಾತ್ರ ಹೇಳಬೇಕಾ? ಬೇಡ. ಸಮಾಧಾನರಾಗಿ ಜನಕ, ಸಮಾಧಾನ. ಅಮ್ಮ ಹೇಳು ತಾಯಿ, ಹೇಳು. ಆ ನಿನ್ನ ಎರಡನೇ ವರವ್ಯಾವುದು ಹೇಳು ತಾಯಿ. ಜಟಾವಲ್ಕಲಧಾರಿಯಾಗಿ ನಾರುಣಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೊರಡಬೇಕೆಂದು ಕೇಳಿಕೊಂಡಿರುವೆ. ಧನ್ಯನಾದೆನು ತಾಯಿ, ಧನ್ಯನಾದೆನು. ಸಪ್ತಾಂಗದಿನದೊಪ್ಪುವಿ ಸಾಮ್ರಾಜ್ಯವಾರಮ ಧರಿಪುದಂಗ ಮಾತೆ ನೀನು ಅಮ್ಮ. ಅಮ್ಮ ಅಮ್ಮ ಸಪ್ತಾಂಗದಿನ ಒಪ್ಪುವಿ ಸಾಮ್ರಾಜ್ಯ ಭಾರಮ ಧರಿಪುದಂದಾಟಿಸಿದ ಮಾತು ನೀನು ಅಮ್ಮ. ಅಮ್ಮ ಅಮ್ಮ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪುತ್ರರ ಸ್ವರಣನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ಅಮ್ಮ ಅಮ್ಮ ವನವಾಸನ ಬದಲ ಮುನಿ ಜನರ ಸೇವಿಸುವ ಘನ ಪದವಿಯನಗಿತ್ತ ಮಾತೆ ನೀನು ಅಮ್ಮ. ಅಮ್ಮ
ನನಗೆ ಪ್ರತ್ಯಕ್ಷ ವರಮಾತೆ ಹೆಚ್ಚನ ನಿನಗೆ ಪ್ರತ್ಯಕ್ಷ ವರಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂಜೆ ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ ಎಚ್ಚರಿಸು ಪಿತನನು ನಮಿಸಿ ಪೋಪೆನು ಮಾತೆ ಅಲ್ಪವಾದ ಅರಣ್ಯವಾಸವನ್ನು ನನಗೆ ವಹಿಸಿ ಬಹಳ ಕಷ್ಟಕರವಾದ ರಾಜ್ಯಭಾರವನ್ನು ಭರತನಿಗೆ ವಹಿಸಿ ಅಮ್ಮ ಕೇವಲ ನನ್ನ ದೇಹ ರಕ್ಷಣೆಯ ಮಾತ್ರದಿಂದ 14 ವರ್ಷ ವನವಾಸಕ್ಕೆ ಹೋಗಲೆಂದು ಅಮ್ಮ ತಂದೆಯವರಲ್ಲಿ ನೀನು ಕೇಳಿಕೊಂಡಿರುವುದನ್ನು ನೋಡಿದರೆ ಭರತನಿಗಿಂತಲೂ ಅತಿಶಯವಾದ ಪ್ರೀತಿ ನನ್ನ ಮೇಲಿರುವುದೆಂದು ನಾನು ನಂಬಿರುವೆನು ತಾಯಿ, ನಂಬಿರುವೆನು. ಅದಕ್ಕೆ ಅಡ್ಡಿ ಆತಂಕವೇನು ಇಲ್ಲವೇನು ಅಮ್ಮ? ಯಾವ ಅಡ್ಡಿ ಆತಂಕವೂ ಇಲ್ಲದೆ ನಿಸ್ಸಂದೇಹವಾಗಿ ಶಿರಸಾವಹಿಸಿ ನೆರವೇರಿಸಿಕೊಡುವೆನು ತಾಯಿ, ನೆರವೇರಿಸಿಕೊಡುವೆನು ಅಮ್ಮ. ಅದಕ್ಕೂ ಮುಂಚಿತವಾಗಿ ನಾನೇ ಭರತನನ್ನು ಕರೆಯಿಸಿ ನನ್ನ ಕೈಯಾರೆ ಅಮ್ಮ ಆತನಿಗೆ ಪಟ್ಟವನ್ನು ಕಟ್ಟಿ ಅವನ ಪಟ್ಟಾಭಿಷೇಕ ಮಹೋತ್ಸವವನ್ನು ಅಮ್ಮ ನನ್ನ ಕಣ್ತುಂಬ ನೋಡಿ ಸಂತೋಷದಿಂದ ಆನಂದದಿಂದ ವನವಾಸಕ್ಕೆ ಹೊರಡುವೆನು ತಾಯಿ. ಭರತನನ್ನು ಕರೆಸುವುದು ಬಿಡುವುದು, ಪಟ್ಟವನ್ನು ಕಟ್ಟುವುದು ಬಿಡುವುದು ನಾವು ನೋಡಿಕೊಳ್ಳುತ್ತೇವೆ. ನೀನು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು ಅಮ್ಮ. ಏಕಮ್ಮ ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆ ತಾಯಿ. ಅಮ್ಮ ಹಿಂದೆ ಸಗರ ಚಕ್ರವರ್ತಿಯ 60,000 ಮಕ್ಕಳು ಇಡೀ ಈ ಭೂಮಂಡಲವನ್ನೆಲ್ಲವನ್ನು ಹಗೆದು ತಂದೆಯ ಮಾತಿಗಾಗಿ ಒಬ್ಬೊಬ್ಬರಾಗಿ ಸಾಯಲಿಲ್ಲವೇನಮ್ಮ? ಅಲ್ಲದೆ ಜಮದಗ್ನಿಯ ಪುತ್ರರಾದ ಪರಶುರಾಮರು ತಂದೆಯ ಮಾತಿಗಾಗಿ ತನಗೆ ಜನ್ಮ ಕೊಟ್ಟ ತಾಯಿಯ ಶಿರಚ್ಛೇದನವನ್ನು ಮಾಡಲಿಲ್ಲವೇನಮ್ಮ? ಅಮ್ಮ ಇನ್ನು ನಾನಾದರೂ ಪಿತೃವಾಕ್ಯ ಪರಿಪಾಲಕನಮ್ಮ. ಅಮ್ಮ ನನ್ನ ಮೇಲೆ ನಿನಗೆ ಸಂಶಯವೇ ತಾಯಿ? ಆಗಲಮ್ಮ, ನಿನ್ನ ಇಚ್ಛೆಯಂತಾಗಲಿ ತಾಯಿ. ಜನಕ ರಾಮಚಂದ್ರ ಸಮಾಧಾನ. ಜನಕ ವನವಾಸಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡಿ. ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ಪಾಪಿಯಾದ ನನ್ನಾಜ್ಞೆಯನ್ನೇಕಪ್ಪ ಕೇಳುತ್ತಿರುವೆ. ಇವಳು ಎಂತಹ ವಂಚಕೆ ಎಂದರಿಯದೆ ನಾನಿವಳಿಗೆ ಮಾತು ಕೊಟ್ಟು ಒಂದು ವೇಳೆ ನನ್ನಾಜ್ಞೆಯನ್ನು ಪಾಲಿಸಬೇಕಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಸಲ ದೇಶದ ರಾಜ್ಯಭಾರ ಮಾಡು ಬಂದ ಜನಕ ಏತಕ್ಕಾಗಿ ಇಂತಹ ಕರ್ಣಕಠೋರವಾದ ಮಾತುಗಳನ್ನಾಡುತ್ತಿರು? ಜನಕ ಪಿತೃವಾಕ್ಯ ಪರಿಪಾಲನೆ ಪುತ್ರರಾದ ನಮ್ಮ ಕರ್ತವ್ಯ. ಜನಕ ನನ್ನ 14 ವರ್ಷ ವನವಾಸವನ್ನು 14 ದಿವಸಗಳಂತೆ ಮುಗಿಸಿ ಪುನಃ ಬಂದು ತಮ್ಮ ಪಾದ ಸೇವೆಯನ್ನು ಮಾಡುವೆ. ಜನಕ ಸಮಾಧಾನರಾಗಿ ಸಮಾಧಾನ. ರಾಮಚಂದ್ರ ಇನ್ನೂ ಸಾವಕಾಶವೇಕೆ? ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಜನಕ ಇನ್ನೆಷ್ಟು ಹೃದಯ ಭೇದಕವಾದ ಮಾತುಗಳನ್ನಾಡುವೆ, ಇನ್ನಾದರೂ ಸಾಕು ಮಾಡು. ಬೇಡ ಜನ, ಸಮಾಧಾನರಾಗಿ ಸಮಾಧಾನರಾಗಿ. ನೀವು ಎಷ್ಟೇ ದುಃಖಿಸಿದರೂ ಕೊಟ್ಟ ಮಾತನ್ನು ನೆರವೇರಿಸಿದಂತಾಗುವುದು. ಶಾಂತರಾಗಿ. ನಾನೀಗಲೇ ಅಂತಃಪುರಕ್ಕೆ ಹೋಗಿ ಸೀತಾ ಲಕ್ಷ್ಮಣರಿಗೂ ಮಾತೆಯರಿಗೂ ನನ್ನ ಅರಣ್ಯವಾಸದ ವಿಚಾರವನ್ನು ತಿಳಿಸಿ ಪುನಃ ಬಂದು ಜನಕ ತಮ್ಮ ಪಾದ ದರ್ಶನ ಭಾಗ್ಯವನ್ನು ಪಡೆದು ನಾನು ವನವಾಸಕ್ಕೆ ತೆರಳುವೆ.
ಎಲ್ಲ ಬರಲೇ ಇಲ್ವಲ್ಲಪ್ಪ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ, ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂಥ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನ ಏರ್ಪಡಿಸಿದ್ದಾರೆ. ಈ ಗುರುಗಳು, ಅಯ್ಯೋ ಮೊದಲೇ ನಮ್ಮ ಗುರುಗಳು ಆಹಾ ಬರ್ತಾವ್ರೆ. ಇಲ್ಲೇ ಇದ್ದೀನಿ. ಶ್ಯಾಮ, ಚೆನ್ನಾಗಿದ್ದೀನಿಯ? ಗುರುಗಳೇ, ನಾನೆಲ್ಲ ಆಧ್ಯಾತ್ಮಿಕ ವಿಚಾರ ಹೇಳಿದ್ದೀನಲ್ಲ, ಅದ ಅಭ್ಯಾಸ ಮಾಡ್ಕೊಂಡಿದ್ದೀಯ? ಎಲ್ಲ ಅಭ್ಯಾಸ ಮಾಡಿದ್ದೀನಿ. ಕೆಲವರಿಗೆ ನಾಮದ ಮೇಲೆ ಬಹಳ ಇಷ್ಟ. ಕೆಲವರು ಹುದ್ದ ಇಡ್ತಾರೆ, ಕೆಲವರು ಹಡ್ಡ ಇಡ್ತಾರೆ. ನಾವೆಲ್ಲ ಹಡ್ಡ ಇಡ್ತಾ ಇದ್ದೀವಿ. ಹೌದು. ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ ನೀನು ವಿಚಾರ ಹೇಳ್ಕೊಡ್ತೀನಿ. ಮನಸ್ಸಿಟ್ಕೊ. ನಿನ್ನ ಮನಸ್ಸು ಚಪಲವಂತರ. ನಾನು ಹೇಳ್ಕೊಟ್ಟಿದ್ದೆ ಆಯಿತು, ನೀನು ಕೇಳಿದ್ದೆ ಆಯಿತು. ನಾನು ಹೇಳೋದು ನಿಲ್ಲಿಸಿಲ್ಲ, ನೀನು ಕೇಳೋದು ನಿಲ್ಲಿಸಿಲ್ಲ. ಆಯ್ತು ಗುರುಗಳೇ, ಹೇಳ್ಕೊಡಿ ಗುರುಗಳೇ. ಎಲ್ಲ ರಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ ರಾಮನಾಮ. ರಾಮನಾಮವನ್ನು ಹಾಡಿದಾಗ ಜನ್ಮ ಪಾವನವಾಗುತ್ತೆ. ಆಯ್ತು ಗುರುಗಳೇ. ಈ ದಿವಸ ಸೀತಾಮಾತೆಯವರು ಅನೇಕ ಸಾಧು ಸಂತರಿಗೆ, ಬ್ರಾಹ್ಮಣೋತ್ತಮರಿಗೆ ಅನೇಕ ದಾನ ಧರ್ಮ ಆದಿಗಳನ್ನು ಮಾಡ್ತಾರಂತೆ. ನಾವಲ್ಲಿ ಹೋಗಿ ಸೀತಾಮಾತೆ ದರ್ಶನ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಶುಭವಾಗಲಿ ಅಂತ ಹೇಳಿ ಬಂದ್ಬಿಡೋದೆ. ಆಗಬಹುದೇ? ನಡೆ ಹೋಗಿ.
ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವವು. ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನ ಹರಿಸುತ್ತಾಯಿ. ಎಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮವನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗಬೇಕು. ಮಾಮ ಪ್ರಾಣಕಾಂತಗೆ ಏನ ಮಾವ ಅತ್ತೆಯರೋ ಮಾಮ ಪ್ರಾಣಕಾಂತಗೆ ಏನ ಮಾವ ಅತ್ತೆಯರೋ ಗಣತರ ಪಟ್ಟವರಿಯರಿ ಕಟ್ಟುತ್ತೆ ಗಣತರ ಪಟ್ಟವರಿಯರಿ ಕಟ್ಟುತ್ತೆ ಗಣತರ ಪಟ್ಟವರಿಯರಿ ಕಟ್ಟುತ್ತೆ ಗಣತರ ಪಟ್ಟವರಿಯರಿ ಕಟ್ಟುತ್ತೆ ಮನಕ್ಕೆ ಸುರಚಿರವಾಕಿಯ ಕೇಳಲಿ ನನಗೆ ಸುರಚಿರವಾಕಿಯ ಕೇಳಲಿ ನನಗೆ ಹರುಷದ ಸೂಚಿಸಿರು ಮನಕ್ಕೆ ಇದು ರತ್ನ ಹಾರವೋ ಇದು ಬೆಚ್ಚಿತರಾಗವೋ ಇದು ರತ್ನ ಹಾರವೋ ಇದು ಬೆಚ್ಚಿತರಾಗವೋ ಹರುಷದಿಯುವೆ ಸುಧರಿಗಿಲ್ಲ ಹರುಷದಿಯುವೆ ಸುಧರಿಗಿಲ್ಲ ಹರುಷದಿಯುವೆ ಸುಧರಿಗಿಲ್ಲ ಆರೋಗ್ಯೇಶ್ವರ ಸುಖ ಸೌಭಾಗ್ಯ ಸಿದ್ಧರು ಐಶ್ವರ್ಯ ಶ್ಯಾಮ ಅಯ್ಯೋ ಜಾನಕಿಯು ನನ್ನ ಪಟ್ಟಾಭಿಷೇಕ ಮಹೋತ್ಸವವೆಂದು ತಿಳಿದು ಬ್ರಾಹ್ಮಣೋತ್ತಮರನ್ನು ಕರೆಸಿ ದಾನ ಧರ್ಮಾದಿಗಳನ್ನು ಕೊಡುತ್ತಿರುವೆ. ಅವಳ ಇಂತಹ ಸಂತೋಷದ ಸಮಯದಲ್ಲಿ ನನ್ನ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಪ್ರಭು ಜಾನಕಿ ಸಂತೋಷ ಪಾಯಿದೆ ಸಖಯೇನೋ ಸಂತೋಷ ವಾಗಿದೆ ಸಖಯೇನೋ ಸಂತೋಷ
ಸಾಕೇತವೋ ಸಂತೋಷದ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಸದಾ ಪಡೆಯುವೆ ಶ್ರೀರಾಮಚಂದ್ರನ ಆರಸ ರಾಮನ ಜಯಕಾರ ಆರಸ ರಾಮನ ಜಯಕಾರ ಕೇಳುತ್ತ ನಲಿನ ಮನಸಾರ ಕೇಳುತ್ತ ನಲಿನ ಮನಸಾರ ಸಖಿಯೇನೋ ಪ್ರಿಯ ಜಾನಕಿ ಸಖಿಯೇನೋ ಸಂತೋಷವಾಗಿದೆ ಬಹುಕಾಲದ ಬಗೆಯೇಳರಿರೆ ಸಖಿಯೇನೋ ಸಂತೋಷವಾಗಿದೆ ಆರ್ಯಪುತ್ರ ಜಾನಕಿ ಇದೆ ಈ ದಿನ ತಮ್ಮ ಪಟ್ಟಾಭಿಷೇಕ ಮಹೋತ್ಸವ ಈ ಶುಭ ಸಮಯದಲ್ಲಿ ಹೊಳೆದ ಕೆಂದಾವರೆಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಈ ರೀತಿ ಚಿಂತೆಯಿಂದಿರಲು ಕಾರಣವಾದ್ರೆ ಏನು ಜಾನಕಿ ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು
ಏನಾಯ್ತು? ವಿಚಾರವೇನು? ನನ್ನ ಸಂಕಟ ಹೇಳಬಾರದೆ. ಜಾನಕಿ, ಅತಿ ಶೀಘ್ರದಲ್ಲಿ ನಿನ್ನನ್ನು ಅಗಲಬೇಕಾದ ಒಂದು ಉಭಯ ಸಂಕಟದ ಪರಿಣಾಮವೊಂದು ಒದಗಿ ಬಂದಿರುವುದು. ಸ್ವಾಮಿ, ನನಗೇಕೋ ಭಯವಾಗುತ್ತಿರುವುದು. ವಿಚಾರವೇ ವಿವರವಾಗಿ ಹೇಳಬಾರದೆ. ಜಾನಕಿ, ಪಿತದ ಶರಥ ತಾನು ಸುತ ಭರತನಿಗೆ ರಾಜ್ಯವನೋ. ಜಾನಕಿ, ಪಿತದ ಶರಥ ತಾನು ಸುತ ಭರತನಿಗೆ ರಾಜ್ಯವನೋ. ಅತಿಶಯದಲ್ಲಿ ತನುಕೆ ಜನಕಜ, ಅತಿಶಯದಲ್ಲಿ ತನುಕೆ ಜನಕಜ ಸರಸೀರುಹ ಮುಖಿಯನ ತಗಿ ಜಾನಕಿ, ಸರಸೀರುಹ ಮುಖಿಯನ ತಗಿ ಜಾನಕಿ ಲಲಿತಾ. ಜಾನಕಿ, ಜನಕನು ಜನ್ನನೋ. ಜಾನಕಿ, ಜನಕನು ಜನ್ನನೋ, ಮಮ ಜನಕನು ಜನ್ನನೋ. ವನಕ್ಕೆ ಪೋಪುದೋ ಜನಕನು ಜನ್ನನೋ. ವನಕ್ಕೆ ಪೋಪುದೋ ಜನಗಾಗಯನೆ ತನುಕೆ ಜನಕಜ, ಜನಗಾಗಯನೆ ತನುಕೆ ಜನಕಜಯೇ ಲಲಿತಾ. ಸರಸೀರುಹ ಮುಖಿಯನ ಸಖಿ ಜಾನಕಿ, ಸರಸೀರುಹ ಮುಖಿಯನ ಸಖಿ ಜಾನಕಿ ಲಲಿತಾ. ಜಾನಕಿ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಮಾತೆಯಾದ ಕೈಕಾದೇವಿಯವರು ಮಾಡಿದ ಸಾಹಸ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನೆರವೇರಿಸುವಂತೆ ಕೇಳಿಕೊಂಡಿರುವರು. ಏನೆಂಬುದಾಗಿ ಪ್ರಭು? ಜಾನಕಿ, ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಕಟ್ಟಬೇಕೆಂತಲೂ. ಸ್ವಾಮಿ, ಜಾನಕಿ, ಇನ್ನು 2ನೇ ವರಕ್ಕೆ ಜಟಾವಲ್ಕಲಧಾರಿಯಾಗಿ ನಾರುಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ ಜಾನಕಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವ. ರಾಮಚಂದ್ರ, ಜಾನಕಿ, ಸಮಾಧಾನ ಸಮಾಧಾನ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ವನವಾಸಕ್ಕೆ ಹೊರಟಿರುವೆನು. ಜಾನಕಿ, ನೀನು ಅರಮನೆಯಲ್ಲಿಯೇ ಇದ್ದು ವೃದ್ಧರಾದ ಮಾತಾ ಪಿತೃಗಳ ಸೇವೆಯನ್ನು ಮಾಡಿಕೊಂಡು, ಅಥವಾ ಇಲ್ಲಿಯಾದರೂ ಇರು, ಅಥವಾ ನಿನ್ನ ಜನಕ ಮಹಾರಾಜನ ಅರಮನೆಯಲ್ಲಾದರೂ ಇರು. ಪ್ರಿಯತಮೆ, ನನ್ನ 14 ವರ್ಷ ವನವಾಸವನ್ನು ಕೇವಲ 14 ದಿವಸಗಳಂತೆ ಮುಗಿಸಿ ಪುನಃ ಬಂದು ನಿನ್ನನ್ನು ನಾನು ಸೇರುವೆನು. ಎಲೆ ವಿಧಿಯೇ, ನಿನ್ನ ಹೃದಯವದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋಗಿವೆ. ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋಗಿವೆ. ಆರಿಪುತ್ರ, ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸೆ. ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯುಡಾಗಿ, ಅಲ್ಲದೆ ನಿಮ್ಮ ನಗಲಿ ಅರಗಳಿಗೂ ಸಹ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ
ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೊರಡಿ ಪ್ರಭು. ಜಾನಕಿ, ಜಾನಕಿ, ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದಳು. ಅರಣ್ಯವಾದರೂ ಕ್ರೂರ ರಾಕ್ಷಸರಿಂದಲೂ, ಕ್ರೂರ ಮೃಗಗಳಿಂದಲೂ, ಕಲ್ಲು ಮುಳ್ಳುಗಳಿಂದಲೂ, ಗುಡ್ಡಗಾಡುಗಳಿಂದಲೂ ಕೂಡಿರುವುದು. ಜಾನಕಿ, ನೀನು ಅಲ್ಲಿ ಸಂಚರಿಸುವುದು ಬಹಳ ಕಷ್ಟಕರವಾಗುವುದು. ಅಲ್ಲದೆ ನಿನ್ನನ್ನು ರಕ್ಷಿಸುವ ಕಾರ್ಯವೂ ಕೂಡ ನನಗೂ ಕೂಡ ಬಹಳ ಕಷ್ಟವೆನಿಸುವುದು. ಆರ್ಯಪುತ್ರ, ಬೇಡ ಜಾನಕಿ, ನನ್ನ ಮಾತನ್ನು ಕೇಳು. ನೀನು ಅರಮನೆಯಲ್ಲಿಯೇ ಸುಖವಾಗಿ ಇರು. ಆರ್ಯಪುತ್ರ, ನಿಮ್ಮ ನಗಲಿದ ಈ ಅರಮನೆಯ ವಾಸವು ನನ್ನ ಪಾಲಿಗೆ ಅರಣ್ಯವಾಸಕ್ಕಿಂತಲೂ ಕಠಿಣವಾಗುವುದು. ನಿಮ್ಮ ಸಂಗಡ ನಾಗೈವ ಅರಣ್ಯ ವಾಸವು ಅರಮನೆಯ ವಾಸಕ್ಕಿಂತಲೂ ಸುಖದಾಯಕವಾಗುವುದು. ಅಲ್ಲದೆ ನಿಮ್ಮ ಶಕ್ತಿ, ಶೌರ್ಯ, ಸಾಮರ್ಥ್ಯವನ್ನು ಅರಿಯದವಳೇನಲ್ಲ ನಾನು. ಈ ನಿಮ್ಮ ರೀತಿ ನೀತಿಗಳನ್ನು ನೋಡುತ್ತಿದ್ದರೆ ನಮ್ಮ ತಂದೆಯವರಾದ ಜನಕ ಮಹಾರಾಜರು ಕೈ ಹಿಡಿದ ಧರ್ಮಪತ್ನಿಯನ್ನು ರಕ್ಷಿಸಲಾರದ ಒಬ್ಬ ಪುರುಷಾಕೃತಿಯ ಸಾಮಾನ್ಯ ಹೆಂಗಸಿಗೆ ನನ್ನನ್ನು ಕೊಟ್ಟು ಲಗ್ನ ಮಾಡಿದರೆಂದು ನಾನು ಖಂಡಿತವಾಗಿ ಭಾವಿಸಿರಲಿಲ್ಲ ಸ್ವಾಮಿ, ಖಂಡಿತವಾಗಿ ಭಾವಿಸಿರಲಿಲ್ಲ. ಜಾನಕಿ, ಸಮಾಧಾನ ಸಮಾಧಾನ. ನಿನ್ನನ್ನು ಪರೀಕ್ಷಿಸಲು ನಾನು ಈ ರೀತಿಯಾಗಿ ಹೇಳಬೇಕಾಯಿತಷ್ಟೆ. ನಿನ್ನ ಇಚ್ಛೆ ಇದ್ದಂತಾಗಲಿ. ನಡೆ ಜಾನಕಿ, ಮಾತೆಯರಿಗೂ ನಮಸ್ಕರಿಸಿ ನಂತರ ನಾವು ವನವಾಸದ ಆಲೋಚನೆಯನ್ನು ಮಾಡೋಣ. ಹಾಗೆ ಆಗಲಿ. ನಡೆ ಜಾನಕಿ, ನಡೆ.